ರಾಯಚೂರು ನಗರದ ವಾರ್ಡ್ ನಂಬರ್ 24ರಲ್ಲಿ 8 ಕೋಟಿ ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ವೇಳೆ ಸಮಸ್ಯೆ ಕುರಿತು ತಿಳಿಸಲು ಬಂದ ಮಹಿಳೆ ಮತ್ತು ಮಾಜಿ ಶಾಸಕ ಎ ಪಾಪರೆಡ್ಡಿಯವರ ಮಧ್ಯೆ ವಾಗ್ವಾದ ನಡೆಯಿತು. ರಾಯಚೂರು ಸ್ಥಳೀಯ ನಿವಾಸಿಯ ಮಹಿಳೆಯರಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಎಂದು ಸಮಸ್ಯೆ ಹೇಳಲು ಮುಂದಾದಾಗ ಮಾಜಿ ಶಾಸಕ ಎ ಪಾಪರೆಡ್ಡಿಯವರು ಶೌಚಾಲಯ ಇರಬೇಕಿಲ್ಲ ಎಂದು ಹೇಳಲು ಮುಂದಾದರು. ಆಗ ಮಹಿಳೆ ಎಲ್ಲಿದೆ ನೀವೇ ನೋಡಿ ಬನ್ನಿ ಎಂದು ಹೇಳಿದಾಗ ಕೋಪಗೊಂಡ ಪಾಪರೆಡ್ಡಿ ಸುಮ್ನಿರು ಎಂದು ಗದರಿದರು. ಆಗ ಮಹಿಳೆ, ನೀವು ಗದರಿಸುವ ಅವಶ್ಯಕತೆ ಇಲ್ಲ, ಏಕೆ ಗದರಿಸುತ್ತೀರಿ? ಮಹಿಳೆಯರಿಗೆ ಶೌಚಾಲಯ ಮಾಡಿಕೊಡುತ್ತೇವೆ ಎಂಬ ಭರವಸೆ ನೀಡಿ ಅದು ಬಿಟ್ಟು ಗದರಿಸುತ್ತೀರಿ ಏಕೆ ಎಂದು ಪಾಪರೆಡ್ಡಿ ವಿರುದ್ಧ ಮಹಿಳೆ ಗುಡುಗಿದರು. ನಂತರ ಸಚಿವ ಬೋಸರಾಜು ಮಧ್ಯೆ ಪ್ರವೇಶಿಸಿ ಮಹಿಳೆಯನ್ನ ಸಮಾಧಾನ ಪಡಿಸಲು ಮುಂದಾದರು. ಆಗ ಮಹಿಳೆಯವರು ಗದರಿಸುವುದು ಏಕೆ? ಅವರ ಮನೆಯಲ್ಲಿ ಮಹಿಳೆಯರಿಲ್ಲವಾ ಎಂದು ಪ್ರಶ್ನಿಸಿದರು. ನಂತರ ಪಾಪರೆಡ್ಡಿಯವರು ಮಹಿಳೆಗೆ ನಿನಗೆ ಮನೆ ಯಾರು ಕೊಟ್ಟಿದ್ದು ಎಂದು ಮರು ಪ್ರಶ್ನೆ ಹಾಕಿದಾಗ ಮಹಿಳೆ ಉತ್ತರಿಸಿ, ಮನೆ ನೀವು ಕೊಟ್ಟಿದ್ದಲ್ಲ, ಸರ್ಕಾರ ಕೊಟ್ಟಿದ್ದು ಎಂದು ಗುಡುಗಿದರು. ಕೊನೆಗೆ ಪೊಲೀಸರು ಮಧ್ಯೆ ಪ್ರವೇಶಿಸಿ ಮಹಿಳೆಯರನ್ನ ಕರೆದುಕೊಂಡು ಹೋಗಿ ಸಮಾಧಾನ ಪಡಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಗಾರಲದಿನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.